I was the only one from our college to get selected to this summer internship. And ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನನ್ನ ಬರ್ಡೇ ದಿನನೇ ನನ್ನ ಇಂಟರ್ವ್ಯೂ ಶೆಡ್ಯೂಲ್ ಆಗಿರುತ್ತೆ. ನಮ್ಮ ಗೋಲ್ ಸಿಂಪಲ್ ಆಯ್ತಾ. ಸೊ ಕರ್ನಾಟಕದಲ್ಲಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಇಂದ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟನ್ನ ಫ್ರೀ ಆಗಿ ಹೆಲ್ಪ್ ಮಾಡಬೇಕು ಅಂತ ಹೇಳಿ 12th ಅಲ್ಲಿ PCMB ತಗೊಂಡಿದ್ದು ನನಗೆ ಎಲ್ಲಾರ ಥರನೇ ನಾನು ಕಂಪ್ಯೂಟರ್ ಸೈನ್ಸ್ಗೆ ಹೋಗಿ ಸಸ್ಟೈನ್ ಆಗ್ತೀನ ಇಲ್ವಾ ಅನ್ನೋ ಭಯ ಇತ್ತು. ಆ ಪಾಯಿಂಟಿಂದ ಇವತ್ತು ಸೆಕೆಂಡ್ ಇಯರಲ್ಲೇ ಒಂದು 1 lakh per month ಇಂಟರ್ನ್ಶಿಪ್ನ ನಾನು ಕ್ರ್ಯಾಕ್ ಮಾಡ್ತೀನಿ ಅಂತ ಅಂದರೆ ಐ ಶುಡ್ ಹ್ಯಾವ್ ಡನ್ ಸಮಥಿಂಗ್ ಡಿಫ್ರೆಂಟ್ ಇನ್ ಮೈ ಫಸ್ಟ್ ಆರ್ ಸೆಕೆಂಡ್ ಇಯರ್ ಅಲ್ವಾ. ಸೊ ಅದನ್ನ ಈ ವಿಡಿಯೋ ಮೂಲಕ ನಮ್ಮ ಕರ್ನಾಟಕದಲ್ಲಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಅಗೇನ್ ವಿಡಿಯೋಲಿ ಪ್ರೋಗ್ರೆಸ್ ಆಗ್ತಾ ಫಸ್ಟ್ ಇಂಟರ್ವ್ಯೂ ಪ್ರೊಸೆಸ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಾದಮೇಲೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ನನ್ನ ಪ್ರಿಪ್ರೇಷನ್ ಪ್ಯಾಟರ್ನ್ ಹೇಗಿತ್ತು, ಅಥವಾ ವಾಟ್ ಥಿಂಗ್ಸ್ ಡಿಡ್ ಐ ಡೂ ಡಿಫ್ರೆಂಟ್ಲಿ ವಿಚ್ ಹೆಲ್ಪ್ ಮೀ ಕ್ರ್ಯಾಕ್ ದಿಸ್ ಔಟ್ ಆಫ್ ಮೈ ಕಾಲೇಜ್, ಆರ್ ಅಲಾಂಗ್ ವಿತ್ ದ್ಯಾಟ್ ಈ ವಿಡಿಯೋಯಿಂದ ಅಥವಾ ನನ್ನ ಪ್ರಿಪ್ರೇಷನ್ ಜರ್ನಿಯಿಂದ ನೀವೇನು ಟೇಕ್ ಅವೇಸ್ನ ತಗೋಬೋದು ಅಂತ ಹೇಳಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಿರ್ತೀನಿ. ಸೊ ನೆಕ್ಸ್ಟ್ 5 to 6 minutes ನೀವು ನನ್ನ ಸೀರಿಯಸ್ ಅಟೆನ್ಷನ್ನ ನೀವು ನನಗೆ ಗ್ಯಾರಂಟಿ ಮಾಡಿದ್ರೆ ನನ್ನ ಕಡೆಯಿಂದ ನಿಮಗೆ ಕಾಲೇಜಲ್ಲಿ ಯಾವುದೇ ಕಾರಣಕ್ಕೂ ಹೇಳ್ಕೊಡದೇ ಇರೋಂಥ ಲೆಸನ್ಸ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಅಥವಾ ಟೇಕ್ ಅವೇಸ್ ಆಗಿರ್ಬೋದು ಕೊಡ್ತಿರ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಟೈಮ್ ಇಲ್ಲ ಇವಾಗ ಅಂತ ಅಂದರೆ ಟೈಮ್ ಸಿಕ್ಕಿದಾಗ ಸೇವ್ ಮಾಡಿಕೊಂಡು ಫುಲ್ ಸ್ಟ್ರೆಚಲ್ಲಿ ಒಂದೇ ಸಲ ವಿಡಿಯೋನ ನೋಡಿ. ಹೈರಿಂಗ್ ಪ್ರೋಸೆಸ್ ಬಗ್ಗೆ ತುಂಬ ಶಾರ್ಟಾಗಿ ಹೇಳ್ತೀನಿ, ಯಾಕಂದರೆ ಅದರಿಂದ ನಿಮಗೆ ಯೂಸ್ಫುಲ್ ಇರುವಂಥ ಇನ್ಫಾರ್ಮೇಷನ್ ತುಂಬಾ ಕಮ್ಮಿ. ಸೊ ಬೇಸಿಕಲಿ ನಮ್ಮ ಕಾಲೇಜಲ್ಲಿ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಮೂಲಕ ಇದಾಗಿದ್ದು. ಅಂತಂದರೆ ಕಾಲೇಜ್ ಮೂಲಕ ಯಾವುದು ಕಂಪ್ನೀಸ್ ನಿಮಗೆ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ಗೆ ಅಂತ ಬರುತ್ತೆ ಅದನ್ನ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂತೀವಿ. ಸೊ ಕಾಲೇಜ್ ಮೂಲಕ ಲೈಕ್ ರಿಜಿಸ್ಟ್ರೇಷನ್ ಫಾರ್ಮ್ಸ್ ವರ್ ಔಟ್ ಆ್ಯಂಡ್ ಮೋರ್ ದೆನ್ 800 ಸ್ಟೂಡೆಂಟ್ಸ್ ಫ್ರಮ್ ಮೈ ಬ್ಯಾಚ್ ಹ್ಯಾಡ್ ಅಪ್ಲೈಡ್. ಅಂದರೆ ಎಲ್ಲ ಕಾಲೇಜಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಅಪ್ಲೈ ಮಾಡೋಕ್ಕೆ ಇದಕ್ಕೆ ಚಾನ್ಸ್ ಇತ್ತು. ಅದರಲ್ಲಿ ಎಲ್ಲರಿಗೂ ಆಬ್ವಿಯಸ್ಲಿ ಅಸೆಸ್ಮೆಂಟ್ ಲಿಂಕ್ ಬರುತ್ತೆ ಆ್ಯಂಡ್ ಆಲ್ ಆಫ್ ಅಸ್ ಗೇವ್ ದ ಅಸೆಸ್ಮೆಂಟ್. ಅದಾದಮೇಲೆ 2 of us ಹ್ಯಾಡ್ ಗಾಟ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಇಂಟರ್ವ್ಯೂಸ್ ಬಂದ ತಕ್ಷಣ ದೇರ್ ವರ್ 3 rounds ಆಯಿತಾ. ಫಸ್ಟ್ ಒನ್ ವಾಸ್ ಟೆಕ್ನಿಕಲ್ ರೌಂಡ್, ಸೆಕೆಂಡ್ ಒನ್ ವಾಸ್ ಟೆಕ್ನೋ ಮ್ಯಾನೇಜರಿಯಲ್ ರೌಂಡ್ ಆ್ಯಂಡ್ ಥರ್ಡ್ ಒನ್ ವಾಸ್ HR ರೌಂಡ್. ಅಗೇನ್ ಟೆಕ್ನಿಕಲ್ ಇರ್ಬೋದು ಅಥವಾ ಮ್ಯಾನೇಜರಿಯಲ್ ಇರ್ಬೋದು, ಡೀಟೇಲ್ಡ್ ಆಗಿ ನಾನು ಸಪ್ರೇಟ್ ವೀಡಿಯೋಸ್ ಮಾಡ್ತೀನಿ. ಸೊ ಟೆಕ್ನಿಕಲ್ ರೌಂಡ್ ಅಂದರೆ ಏನು, ಮ್ಯಾನೇಜರಿಯಲ್ ರೌಂಡಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ. ಬಟ್ ಫಾರ್ ನೌ ಲೆಟ್ಸ್ ಕೀಪ್ ಇಟ್ ಶಾರ್ಟ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ ನನ್ನ ಬರ್ಡೇ ದಿನನೇ ನನ್ನ ಇಂಟರ್ವ್ಯೂ ಶೆಡ್ಯೂಲ್ ಆಗಿರುತ್ತೆ. ಸೊ ಇಟ್ ವಾಸ್ ಜಸ್ಟ್ ಅ ಡೂ ಆರ್ ಡೈ ಫಾರ್ ಮೀ. ಅಂತಂದರೆ ಸೆಲೆಕ್ಟ್ ಆಯಿತು, ಚೆನ್ನಾಗಾಯಿತು ಅಂತಂದರೆ ಬರ್ಡೇ ವುಡ್ ಬಿ ದ ಬೆಸ್ಟ್ ಬರ್ಡೇ ಆಫ್ ಮೈ ಲೈಫ್. ಆ್ಯಂಡ್ ಅಗೇನ್ ಅದಕ್ಕೆ ಅದರ್ ಪಾರ್ಟ್ ಸಹ ಇದೆ ಅನ್ನೋದನ್ನ ಮರಿಬೇಡಿ. ನರ್ವಸ್ನೆಸ್, ಎಕ್ಸೈಟ್ಮೆಂಟ್, ದೇರ್ ಆರ್ ಲಾಟ್ ಆಫ್ ಎಮೋಷನ್ಸ್ ವಿಚ್ ಐ ಕುಡಂಟ್ ಇವನ್ ಡಿಸ್ಕ್ರೈಬ್ ಇನ್ ವರ್ಡ್ಸ್. So those things were running in my mind, and fortunately everything went well. I was selected to the HR round, and HR round allu saha it went reasonably well. So after that, around 10 days admele we got the selected list, and adralli I was the only one from our college to get selected to this summer internship. So basically summer internship antandre it is a comparatively new initiative where students from third year of college itself are brought into corporate, so that ಅವ್ರಿಗೆ ಮುಂಚೆನೇ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಸಿಗಲಿ ಅಂತ ಹೇಳಿ. ಸೊ ಇದು ನಿಮ್ಗೆ ಗೊತ್ತಾಗುತ್ತೆ, ನೀವು ಥರ್ಡ್ ಇಯರ್ಗೆ ಬರ್ತಾ ಆಪರ್ಚುನಿಟೀಸ್ ನಿಮ್ಮ ಕಾಲೇಜಿಗೆ ಬಂದರೆ ಅಥವಾ ನೀವು ಆಫ್ ಕ್ಯಾಂಪಸಲ್ಲಿ ಅಪ್ಲೈ ಮಾಡ್ತೀರಾ, ಸರ್ಕ್ಯೂಟಲ್ಲಿ ಇದ್ದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಅಲ್ಲಿ ಐ ಗಾಟ್ ಸೆಲೆಕ್ಟೆಡ್, ಆ್ಯಂಡ್ ವೆನ್ ಐ ಕಂಪ್ಲೀಟೆಡ್ ಮೈ 5th sem and 6th sem ಆ ಟೈಮಲ್ಲಿ ಇಂಟರ್ನ್ಶಿಪ್ ಇತ್ತು. 2 months ಇಂಟರ್ನ್ಶಿಪ್. ಐ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಇಟ್, ಆ್ಯಂಡ್ ಎವ್ರಿ ಡೇ ವಾಸ್ ಜಸ್ಟ್ ಅಮೇಝಿಂಗ್. ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಪ್ರತಿಯೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ನೀವು ಕಾಲೇಜಲ್ಲಿ ಏನು ಮಜಾ ಮಾಡೋದು, ಅಲ್ಲಿ ಕಂಪ್ನಿಗೆ ಹೋಗಿ ನೀವು ಆ ಎನ್ವಿರಾನ್ಮೆಂಟಲ್ಲಿ ಇರ್ತಿರಲ್ಲ, ಆ ಫೀಲೇ ಬೇರೆ. ಸೊ ಅದ್ರ ಬಗ್ಗೆ ಅಗೇನ್ ಬೇರೆ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಬೇಗ ಪಾಯಿಂಟಿಗೆ ಬರೋದಾದರೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ನನ್ನ ಜರ್ನಿ ಹೇಗಿತ್ತು ಅಂತ ಹಂಗೆ ಜಸ್ಟ್ ವಾಕ್ ಥ್ರೂ ಮಾಡ್ತೀನಿ ಸಿಂಪಲ್ ಆಗಿ ಒಂದು ಅರೌಂಡ್ 2 to 3 minutes. KCET ಕೌನ್ಸಿಲಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ಫಿಕ್ಸ್ ಆಗಿದ್ದೆ ಕಂಪ್ಯೂಟರ್ ಸೈನ್ಸಿಗೆ ಜಾಯ್ನ್ ಆಗಲೇಬೇಕು ಅಂತ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಕಾಲೇಜ್ ಐ ಗೆಟ್, ಕಂಪ್ಯೂಟರ್ ಸೈನ್ಸ್ಗೆ ಎಂಟರ್ ಆಗ್ತೀನಿ ಅನ್ನೋದೊಂದು ಶೂರ್ ಶಾರ್ಟ್ ಇರೋದ್ರಿಂದ ಐ ಜಸ್ಟ್ ಥಾಟ್ ಆಫ್ ಜಸ್ಟ್ ಗೋಯಿಂಗ್ ಥ್ರೂ ವಾಟ್ ಆ್ಯಕ್ಚುಲಿ ಇಸ್ ಕಂಪ್ಯೂಟರ್ ಸೈನ್ಸ್. ಅಂದರೆ ಓಕೆ, ಕಂಪ್ಯೂಟರ್ ಸೈನ್ಸ್ ಅಂದರೆ ಇಲ್ಲಿವರೆಗೂ ಏನಿತ್ತು, HTML ಅಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅನ್ನೋ ಡೆಫಿನೇಷನ್ ಇತ್ತು, ಅದು ಬರ್ದಿದ್ರೆ 5 marks, ಜೊತೆಗೆ ಪವರ್ ಪಾಯಿಂಟ್, MS ಆಫೀಸ್ ಹೇಳಿದ್ನಲ್ಲ, ಈ ಥರ ಇತ್ತು. ಬಟ್ ಒಂದು 4 years ಡಿಗ್ರಿ ಕೋರ್ಸ್ ಜೊತೆಗೆ ಅಷ್ಟೊಂದು ಸಾಫ್ಟ್ವೇರ್ ಇಂಜಿನಿಯರ್ಸ್, ಅಷ್ಟೊಂದು ಸಾಫ್ಟ್ವೇರ್ ಬೂಮಲ್ಲಿರೋದ್ರಿಂದ ವಾಟ್ ಆ್ಯಕ್ಚುಲಿ ಇಸ್ ಕಂಪ್ಯೂಟರ್ ಸೈನ್ಸ್, ಆರ್ ವಾಟ್ ಈಸ್ ದ ಆ್ಯಕ್ಚುಯಲ್ ಡಿಮ್ಯಾಂಡ್ ಫ್ರಮ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್, ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಸಿಕಲಿ ಕಂಪ್ಯೂಟರ್ ಸೈನ್ಸ್ ಅಂತ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಐ ರಿಕ್ವೈರ್ಡ್ ಅರೌಂಡ್ 1 to 2 weeks. ಅದರಲ್ಲಿ ನಾನು ಕಂಪ್ಲೀಟಾಗಿ ಐ ವೆಂಟ್ ಇನ್ ಟು ವಾಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಡೂ, ಏನಕ್ಕೆ ಅವ್ರಿಗೆ ಅಷ್ಟೊಂದು ಪೇ ಮಾಡ್ತಾರೆ, ಕಂಪ್ನೀಸ್ ಎಲ್ಲ ಸ್ಟ್ರಕ್ಚರ್ ಎಲ್ಲ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡೆ. ಅದಾದಮೇಲೆ ಗೊತ್ತಾಯಿತು ಫಸ್ಟ್ ಸ್ಟೆಪ್ ನೀವು ಸ್ಟಾರ್ಟ್ ಮಾಡಬೇಕು ಕಂಪ್ಯೂಟರ್ ಸೈನ್ಸ್ನ ಕಲಿಯೋಕ್ಕೆ, ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ನೀವೇನೋ ಎಕ್ಸೆಲ್ ಆಗಬೇಕು ಅಂತಂದರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕರೆಕ್ಟಾಗಿ ಕಲ್ತ್ಕೋಬೇಕು ಅನ್ನೋದು ಗೊತ್ತಾಯಿತು. ಅಗೇನ್ ಫಾರ್ಚುನೇಟ್ಲಿ ಐ ಹ್ಯಾಡ್ ಚಂದನ್ to guide me in every step of my preparation, but again this was a very rewarding step antini which I took. First step was to learn a programming language. Again I had many choices, ತುಂಬಾನೇ ಲ್ಯಾಂಗ್ವೇಜಸ್ ಇತ್ತು ಮಾರ್ಕೆಟಲ್ಲಿ, ನಂಗೆ ಯಾವುದನ್ನು ಚೂಸ್ ಮಾಡಬೇಕು ಅಂತಲೂ ಸಹ ಗೊತ್ತಿರಲಿಲ್ಲ. ಬಟ್ ಐ ಟುಕ್ ಪೈಥಾನ್ ಜಸ್ಟ್ ಬಿಕಾಸ್ ಇಟ್ ವಾಸ್ ಈಸಿ ಆ್ಯಂಡ್ ದ ಲ್ಯಾಂಗ್ವೇಜ್ ವಾಸ್ ವೆರಿ ಸಿಮಿಲರ್ ಟು ಇಂಗ್ಲೀಷ್. ಸೊ ದಟ್ ನನಗೆ ಸ್ಟಾರ್ಟಿಂಗಲ್ಲೇ ಕಾಂಪ್ಲೆಕ್ಸ್ ಥಿಂಗ್ಸ್ ಅಥವಾ ಸಿಂಟ್ಯಾಕ್ಸೇ ಕಾಂಪ್ಲಿಕೇಟ್ ಆಗೋದ್ರೆ
ನಾನು ಮುಂದೆ ಪ್ರಿಪೇರ್ ಆಗೋದು ಕಷ್ಟ ಆಗ್ಬೋದು ಅಥವಾ ಡಿಮೋಟಿವೇಟ್ ಆಗ್ಬೋದು ಅಂತ ಹೇಳಿ ಐ ಟುಕ್ ಪೈಥಾನ್. ಆ್ಯಂಡ್ ಟ್ರಸ್ಟ್ ಮೀ, ದಟ್ ಹ್ಯಾಸ್ ಬೀನ್ ದ ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್ ವೆನ್ ಇಟ್ ಕಮ್ಸ್ ಟು ಕಂಪ್ಯೂಟರ್ ಸೈನ್ಸ್. ಬಿಕಾಸ್ ಪೈಥಾನ್ ತಗೊಂಡ ತಕ್ಷಣ ಐ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ಅಂದರೆ ಸಿಂಟ್ಯಾಕ್ಸ್ ಮೇಲೆ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ನನಗೆ ಐ ಫೌಂಡ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಅ ಲಾಟ್ ಆಫ್ ಥಿಂಗ್ಸ್ ಅಪಾರ್ಟ್ ಫ್ರಮ್ ಸಿಂಟ್ಯಾಕ್ಸ್. ಯಾಕಂದರೆ ಸಿಂಟ್ಯಾಕ್ಸ್ ಯಾವಾಗಲಾದ್ರೂ ಕಲಿಬೋದು, ಯಾರಾದರೂ ಕಲಿಬೋದು. ಬಟ್ ಲಾಜಿಕ್ ಬಿಲ್ಡಿಂಗ್ ಇರ್ಬೋದು ಅಥವಾ ಬೇಸಿಕ್ ಕಂಪ್ಯೂಟರ್ ಸೈನ್ಸ್ ಕಾನ್ಸೆಪ್ಟ್ಸ್ ಇರ್ಬೋದು, ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇಟ್ ವಿಲ್ ಬಿ ಕೈಂಡ್ ಆಫ್ ಡಿಫಿಕಲ್ಟ್ ಇಫ್ ಯು ಚೂಸ್ ಅದರ್ ಲ್ಯಾಂಗ್ವೇಜಸ್ ಅಂತ ನನಗನ್ಸುತ್ತೆ. ಇಂಪಾರ್ಟೆಂಟ್ ಟೇಕ್ ಅವೇ, PCMB ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಎಸ್ಪೆಷಲಿ ಗೋ ವಿತ್ ಪೈಥಾನ್ ಫಸ್ಟ್. ಓಕೆನಾ? ಅಂದರೆ ಹೋಗಲೇಬೇಕು ಅಂತಿಲ್ಲ, ನನ್ನ ಸಜೆಷನ್ ಗೋ ವಿತ್ ಪೈಥಾನ್ ಫಸ್ಟ್. ಅದಾಯಿತು. ಅದಾದಮೇಲೆ ಕಾಲೇಜ್ ಜಾಯ್ನ್ ಆದೆ. ಕಾಲೇಜ್ ಜಾಯ್ನ್ ಆಗೋಷ್ಟರಲ್ಲಿ ನಾನು ಪೈಥಾನ್ ಆಲ್ಮೋಸ್ಟ್ ಬೇಸಿಕ್ ಸಿಂಟ್ಯಾಕ್ಸ್ ಇರ್ಬೋದು ಅಥವಾ ಅಟ್ಲೀಸ್ಟ್ ಟಿಲ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ನಾನು ಬೇಸಿಕ್ ಸಿಂಟ್ಯಾಕ್ಸ್ ಎಲ್ಲ ಕವರ್ ಮಾಡಿದ್ದೆ. ಅದಾದಮೇಲೆ ಫಸ್ಟ್ ಇಯರಲ್ಲಿ ವಾಟ್ ಐ ಡಿಸೈಡೆಡ್ ವಾಸ್, ಓಕೆ ಒಂದು ಕಡೆ ಪೈಥಾನ್ ಇದೆ, ಪೈಥಾನ್ನ ಚೆನ್ನಾಗಿ ಕಲ್ತ್ಕೊಳ್ಳೋಣ. ಫಸ್ಟ್ ಇಯರ್ ಮುಗಿಯೋ ಅಷ್ಟರಲ್ಲಿ ಎಲ್ಲ ಸ್ಕಿಲ್ನೂ ಏನದು ಆ್ಯಕ್ಚುಲಿ ಅಂತ ನೋಡ್ಬಿಟ್ಟು ಯಾವುದಾದ್ರೂ ಒಂದು ನನಗೆ ಇಷ್ಟ ಆಗ್ಬೋದು ಅಂತ ಡಿಸೈಡ್ ಮಾಡಿದೆ. ಸೊ ಫಸ್ಟ್ ಸೆಮ್ಮಲ್ಲೇ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಮಷಿನ್ ಲರ್ನಿಂಗ್ ಇರ್ಬೋದು, ಡೀಪ್ ಲರ್ನಿಂಗ್ ಇರ್ಬೋದು, ಆ್ಯಂಡ್ ವೆಬ್ ಡೆವಲಪ್ಮೆಂಟ್, ಆಬ್ವಿಯಸ್ಲಿ ಡಿಫ್ರೆಂಟ್ ಸ್ಟ್ಯಾಕ್ಸ್, ಆ್ಯಂಡ್ ಅದಾದಮೇಲೆ ಜೊತೆಗೆ ಆ್ಯಪ್ ಡೆವಲಪ್ಮೆಂಟ್, ಪ್ರತಿಯೊಂದನ್ನು ಟ್ರೈ ಮಾಡೋಣ. ಟ್ರೈ ಇನ್ ದ ಸೆನ್ಸ್ ಎಲ್ಲ ಏನೇನು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಯಾವುದಾದ್ರೂ ಒಂದು ಇಂಟ್ರೆಸ್ಟ್ ಬರುತ್ತಾ ಅಂತ ನೋಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಅಗೇನ್ ಎಲ್ಲನೂ ನೋಡಿ ಎಲ್ಲನೂ ಸುತ್ಕೊಂಡು ಬಂದಮೇಲೆ ಫೈನಲಿ ಮೊಬೈಲ್ ಆ್ಯಪ್ ಡೆವಲಪ್ಮೆಂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಏನಕ್ಕೆ? ಸೊ ಇವಾಗ ನೋಡಿ, ನಾವೇನೋ ವೆಬ್ಸೈಟ್ ಡೆವಲಪ್ ಮಾಡ್ತೀವಿ ಅಥವಾ ಯಾವುದೋ ಒಂದು ಕರ್ನಲ್ನ ನಾವು ಡಿಸೈನ್ ಮಾಡ್ತೀವಿ ಅಂತಂದರೆ ಅದನ್ನೆಲ್ಲ ಎಂಡ್ ಯೂಸರ್ಸ್ ಯೂಸ್ ಮಾಡಲ್ಲ. ಇವಾಗ ನಾನು ಕರ್ನಲ್ ಡಿಸೈನ್ ಮಾಡಿದ್ದೀನಿ, ನನ್ನದೇ ಒಂದು ಕಸ್ಟಮ್ OS ಬಿಲ್ಡ್ ಮಾಡಿದ್ದೀನಿ ಅಂತ ಹೇಳಿ ನಮ್ಮ ಅಮ್ಮನ ಹತ್ರ ತೊಗೊಂಡೋಗಿ ತೋರಿಸಿದ್ರೆ ಶಿ ವೋಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಆರ್ ಇಫ್ ಐ ಶೋ ಟು ಎನಿ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ, ಇಟ್ ವಿಲ್ ಬಿ ಕೈಂಡ್ ಆಫ್ ಡಿಫಿಕಲ್ಟ್ ಫಾರ್ ದೆಮ್ ಟು ಇಂಟರ್ಪ್ರೆಟ್. ಸೊ ನನಗೇನಿತ್ತು, ಓಕೆ ನಾನು ಮೊಬೈಲ್ ಆ್ಯಪ್ ಬಿಲ್ಡ್ ಮಾಡಿದ್ರೆ ಡೈರೆಕ್ಟಾಗಿ ಎಲ್ಲರಿಗೂ ಡಿಸ್ಪ್ಲೇ ಮಾಡ್ಬೋದು, ಆರ್ ಐ ಕ್ಯಾನ್ ಶೋ ಇಟ್ ಟು ಮೈ ಫ್ರೆಂಡ್ಸ್, ಐ ಕ್ಯಾನ್ ಪ್ರೆಸೆಂಟ್ ಇಟ್ ಇನ್ ಫ್ರಂಟ್ ಆಫ್ ಇಂಟರ್ವ್ಯೂವರ್ಸ್ ಇನ್ ದ ಕಮಿಂಗ್ ಫ್ಯೂಚರ್. ಸೊ ಈ ಥರ ಯೋಚನೆ ಮಾಡಿಕೊಂಡು ಮೊಬೈಲ್ ಆ್ಯಪ್ಸ್ ಬಿಲ್ಡ್ ಮಾಡೋದು ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಹೇಳಿ ಐ ಚೂಸ್ ಫ್ಲಟರ್. ಸೊ ಫ್ಲಟರ್ ಕಲಿಬೇಕು ಅಂತ ಫಸ್ಟ್ ಸೆಮ್ ಮುಗಿಯೋಷ್ಟರಲ್ಲಿ ಡಿಸೈಡ್ ಮಾಡಿದೆ. ಅಗೇನ್ ಇಂಪಾರ್ಟೆಂಟ್ ಟೇಕ್ ಅವೇ, ಫಸ್ಟ್ ಸೆಮ್ ಮುಗಿಯೋಷ್ಟರಲ್ಲಿ ಮೇಕ್ ಶೂರ್ ಯು ಆರ್ ವೆಲ್ ವರ್ಸ್ಡ್ ಅಥವಾ ಅಟ್ಲೀಸ್ಟ್ ಎಲ್ಲ ಡೊಮೈನ್ಸ್ ಬಗ್ಗೆ ಐಡಿಯಾ ಇರಲಿ. ಒಂದು ಡೊಮೈನ್ ಯಾವುದಾದ್ರೂ ಇಷ್ಟ ಆಗುತ್ತೆ. ಸೊ ಆ ಪಾಯಿಂಟ್ವರೆಗೂ ಫಸ್ಟ್ ಸೆಮ್ಮಲ್ಲಿ ರೀಚ್ ಆಗಿ ನೆಕ್ಸ್ಟ್ ಸೆಕೆಂಡ್ ಸೆಮ್ಮಲ್ಲಿ ವಾಟ್ ಐ ಡಿಡ್ ವಾಸ್ ಫ್ಲಟರ್ ಮೇಲೆ ಸ್ವಲ್ಪ ಡೀಟೇಲ್ಡಾಗಿ ವರ್ಕ್ ಮಾಡಿದೆ. ಇನ್ ದ ಸೆನ್ಸ್ ಫ್ಲಟರ್ ಅಂದರೆ ಏನು, ಆಬ್ವಿಯಸ್ಲಿ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಗೆ ಫ್ಲಟರ್ ಅಂದರೆ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ಅವಾಗ ನನಗೆ ಹೈ ಲೆವೆಲಲ್ಲಿ ನನಗೆ ಥಿಂಗ್ಸ್ ವರ್ ವರ್ಕಿಂಗ್, ನಾನೇನೋ ಒಂದು ಐ ವಾಸ್ ಏಬಲ್ ಟು ಬಿಲ್ಡ್ ಸಮ್ ಬೇಸಿಕ್ ಥಿಂಗ್ಸ್. ಬಟ್ ನನಗೆ ಡೀಪ್ ಡೌನ್ ಕಂಪ್ಯೂಟರ್ ಸೈನ್ಸ್ ಆರ್ಕಿಟೆಕ್ಚರ್ ಎಲ್ಲ ಹೇಗೆ ವರ್ಕ್ ಆಗ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಕೋಡ್ ಜೊತೆ ಇಂಟ್ರಾಕ್ಟ್ ಮಾಡ್ತಿದೆ, ಇದೆಲ್ಲ ಇನ್ನೂ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿರಲಿಲ್ಲ. But one thing was, I was able to build apps, at least basic apps. I was able to see them. It was giving me some dopamine, and that kind of drove me to invest more and more time in it. So second sem completely went in that ಆಯ್ತಾ. So first year ಮುಗಿಯೋಷ್ಟರಲ್ಲಿ 3 ಥಿಂಗ್ಸ್ನ ಕರೆಕ್ಟಾಗಿ ಮಾಡಿದ್ದೆ. ಫಸ್ಟ್ ಥಿಂಗ್ ವಾಸ್ ಪೈಥಾನ್, ಸಾಲಿಡ್ ಗ್ರಿಪ್ ಇತ್ತು. ಸೆಕೆಂಡ್ ಥಿಂಗ್ ಸಿ ಲ್ಯಾಂಗ್ವೇಜ್ನ ಚೆನ್ನಾಗಿ ಕಲ್ತಿದ್ದೆ. ಇಟ್ ಈಸ್ ಪ್ರೊಸೀಜರಲ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ವಿಚ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಗೇನ್, ಯಾಕಂದರೆ ಇಟ್ ಟೀಚಸ್ ಯು ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ಪೈಥಾನ್ ಡಸಂಟ್. ಅಂದರೆ ಕಂಪ್ಯೂಟರ್ ಸೈನ್ಸ್ ಕೋರಲ್ಲಿ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಲೈಕ್ ಮೆಮೊರಿ ಅಲೋಕೇಟ್ ಆಗುತ್ತೆ, ದೀಸ್ ಆರ್ ಥಿಂಗ್ಸ್ ವಿಚ್ ಆರ್ ವೆರಿ ಮಚ್ ಅಬ್ಸ್ಟ್ರಾಕ್ಟೆಡ್ ಇನ್ ಪೈಥಾನ್. ಸೊ ಸಿ ಹೆಲ್ಪ್ ಮೀ ಅಂಡರ್ಸ್ಟ್ಯಾಂಡ್ ದೋಸ್ ಥಿಂಗ್ಸ್. ಆ್ಯಂಡ್ ಅಗೇನ್ ಜೊತೆಗೆ ಫ್ಲಟರ್ ಕಲಿಬೇಕು ಅಂತ ಫಸ್ಟ್ ಸೆಮಲ್ಲಿ ಡಿಸೈಡ್ ಮಾಡಿ ಸಮ್ಹೌ ನಾನು ಸೀರಿಯಸ್ ಆಗಿ ಇಂಪ್ಲಿಮೆಂಟೇಷನ್ ಎಲ್ಲ ಹೇಗಿದೆ ಅಂತ ಕೇಳಬೇಡಿ, ಅಟ್ಲೀಸ್ಟ್ ಐ ವಾಸ್ ಏಬಲ್ ಟು ಬಿಲ್ಡ್ ಸಮ್ ಥಿಂಗ್ಸ್. ಐ ವಾಸ್ ಏಬಲ್ ಟು ವರ್ಕ್ ವಿತ್ ಫ್ಲಟರ್ ಬೈ ದ ಎಂಡ್ ಆಫ್ ಮೈ ಫಸ್ಟ್ ಇಯರ್. ಸೊ ಸೆಕೆಂಡ್ ಇಯರ್ಗೆ ಬಂದ ತಕ್ಷಣ ನಂಗೆ ಸೆಕೆಂಡ್ ಇಯರ್ಗೆ ಇಂಟರ್ನ್ಶಿಪ್ಸ್ ಬರುತ್ತೆ ಅಂತೆಲ್ಲ ಸೀರಿಯಸ್ಲಿ ಐಡಿಯಾ ಇರಲಿಲ್ಲ. ಐ ವಾಸ್ ಜಸ್ಟ್ ಥಿಂಕಿಂಗ್ ಇನ್ ಮೈ ಮೈಂಡ್ ದಟ್ ಓಕೆ ಹೆಂಗಾದ್ರೂ ಮಾಡಿ ಆದಷ್ಟು ಬೇಗ ಕಾರ್ಪೊರೇಟ್ಗೆ ಹೋಗಬೇಕು, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಕೋಬೇಕು. ಸೊ ದಿಸ್ ವಾಸ್ ಸಮಥಿಂಗ್ ವಿಚ್ ವಾಸ್ ರನ್ನಿಂಗ್ ಇನ್ ಮೈ ಮೈಂಡ್. ಆ್ಯಂಡ್ ಅಕಾರ್ಡಿಂಗ್ಲಿ ಸೆಕೆಂಡ್ ಇಯರಲ್ಲಿ ಐ ಸ್ಟಾರ್ಟೆಡ್ ಥಿಂಕಿಂಗ್ ಆಫ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್. ಅಂದರೆ ಫಸ್ಟ್ ಇಯರನ್ನು ಪೈಥಾನ್ ಯೂಸ್ ಮಾಡಿ ಬೇಸಿಕ್ ಸಿಮ್ಯುಲೇಷನ್ಸ್ ಇರ್ಬೋದು ಅಥವಾ ಫ್ಲೇಮ್ಸ್ ಆ್ಯಪ್ ಇರ್ಬೋದು, ನಾನು ಅದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್, ನನ್ನ ಫಸ್ಟ್ ಪೈಥಾನ್ ಪ್ರಾಜೆಕ್ಟ್ ಅಂತ ಚೆಕ್ಔಟ್ ಮಾಡಿ. ಸೊ ಈ ಥರ ಬೇಸಿಕ್ ಆ್ಯಪ್ಸ್ನ ಅಥವಾ ಸಿಮ್ಯುಲೇಷನ್ಸ್ನ ಮಾಡ್ತಿದ್ದೆ. ಬಟ್ ಫ್ಲಟರ್ ಯೂಸ್ ಮಾಡ್ಕೊಂಡು ಒಂದು ಫುಲ್ ಸ್ಕೇಲ್ ಆ್ಯಪ್ ಬಿಲ್ಡ್ ಮಾಡಬೇಕು, ಒಂದು ರಿಯಲ್ ವರ್ಲ್ಡ್ ಯೂಸ್ ಕೇಸ್ನ ನಾನು ಸಾಲ್ವ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿದ್ದೆ ನಾನು ಸೆಕೆಂಡ್ ಇಯರಲ್ಲಿ. ಸೊ ಸೆಕೆಂಡ್ ಇಯರಲ್ಲಿ ಥರ್ಡ್ ಸೆಮ್ ಕಂಪ್ಲೀಟ್ಲಿ ವೆಂಟ್ ಇನ್ ಇನ್ವೆಸ್ಟಿಗೇಟಿಂಗ್ what kind of projects I can build and building some 2 to 3 basic projects. ಅದಾದಮೇಲೆ ಇಂಟರ್ಮೀಡಿಯೇಟ್ ಪ್ರಾಜೆಕ್ಟ್ಸ್ನ ಸಹ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ AI ವಾಸ್ ಕೈಂಡ್ ಆಫ್ ಇನ್ ಬೂಮ್, ಬಟ್ ಇನ್ನು ಇವತ್ತಿರೋ ಸಿಚುವೇಷನಲ್ಲಿ ಅಥವಾ ಇವತ್ತಿರೋ ಪವರ್ ವಾಸಂಟ್ ದೇರ್ ವಿತ್ AI. ಸೊ ಇಟ್ ಕೈಂಡ್ ಆಫ್ ಬಿಕೇಮ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಫಾರ್ ಮೀ, ಬಿಕಾಸ್ ಇಷ್ಟೊಂದೆಲ್ಲ ಈಸಿ ಇದ್ದಿದ್ರೆ, ಇಷ್ಟೊಂದೆಲ್ಲ AI ಕಡೆಯಿಂದ ಹೆಲ್ಪ್ ಇದ್ದಿದ್ರೆ ಐ ವುಡಂಟ್ ಹ್ಯಾವ್ ಇವನ್ ಪುಟ್ ದ ಎಫರ್ಟ್ ವಿಚ್ ಐ ಪುಟ್ ಇನ್ ಮೈ ಥರ್ಡ್ ಸೆಮ್. ಸೊ ಅಗೇನ್ ದಟ್ ಈಸ್ ಒನ್ ಥಿಂಗ್. ಸೊ ಅದ್ರ ಜೊತೆಗೆ ಥರ್ಡ್ ಸೆಮ್ಮಲ್ಲಿ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡಿ ಫೋರ್ತ್ ಸೆಮ್ಮಲ್ಲಿ ಐ ಸ್ಟಾರ್ಟೆಡ್ ಗೋಯಿಂಗ್ ಇನ್ ಟು ಹ್ಯಾಕಥಾನ್ಸ್. ಫಾರ್ಚುನೇಟ್ಲಿ ಕಂಪ್ನಿ ನಮ್ಮ ಕಾಲೇಜ್ಗೆ ಪ್ಲೇಸ್ಮೆಂಟ್ಸ್ಗಿಂತ ಬರೋಕ್ಕಿಂತ ಮುಂಚೆ ಐ ವಾಸ್ ಏಬಲ್ ಟು ಅಟೆಂಡ್ ಲೈಕ್ 2 to 3 ಹ್ಯಾಕಥಾನ್ಸ್ ಇನ್ ವಿಚ್ ಒಂದರಲ್ಲಿ ಗೆದ್ದಿದ್ವಿ ಆ್ಯಂಡ್ ಇನ್ನೊಂದರಲ್ಲಿ
ನ್ಯಾಷನಲ್ ಲೆವೆಲಲ್ಲಿ ಬೆಸ್ಟ್ ಪ್ರಾಜೆಕ್ಟ್ ಆಫ್ ದ ಇಯರ್ ಅಂತ ಸಿಕ್ಕಿತ್ತು IEEE ಯಾವುದೋ ಒಂದು ಹ್ಯಾಕಥಾನಲ್ಲಿ. ಸೊ ದಿಸ್ ಅಗೇನ್ ಹೆಲ್ಪ್ ಮಿ ಅ ಲಾಟ್. So by the end of my fourth sem, I had started to apply these projects or apply this project building skills in hackathons. Not singly, seniors ಜೊತೆ ಹೋಗಿದ್ದೆ. ಅಲ್ಲಿ ಈವನ್ ಇಫ್ ಮೈ ಕಾಂಟ್ರಿಬ್ಯೂಷನ್ ವಾಸ್ ವೆರಿ ಮಿನಿಮಲ್, ನಾನು ಫ್ರಂಟ್ ಎಂಡ್ಗೆ ಹೆಲ್ಪ್ ಮಾಡ್ತಾ ಇರ್ಬೋದು, ಬಟ್ ಅಲ್ಲಿ ಕೂತು ಅಲ್ಲಿ ಟೀಮಲ್ಲಿ ನೀವು ವರ್ಕ್ ಮಾಡುವಾಗ ಐ ವಾಸ್ ಬ್ಲೆಸ್ಡ್ ವಿತ್ ಅ ವೆರಿ ಗುಡ್ ಟೀಮ್ ಆ್ಯಂಡ್ ವೆರಿ ಗುಡ್ ಸೀನಿಯರ್ಸ್ ಹೂ ಹೆಲ್ಪ್ ಮಿ ಅ ಲಾಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ಸ್ ವರ್ಕ್. ಇವಾಗ ನಾನೇನೋ ಫ್ರಂಟ್ ಎಂಡ್ ಬರಿತೀವಿ ಅಥವಾ ಬ್ಯಾಕ್ ಎಂಡ್ ಬರಿತೀವಿ, ಬಟ್ ಅದ್ರ ಮಧ್ಯ ಇಂಟ್ರಾಕ್ಟ್ ಮಾಡಿಸೋದು ಹೇಗೆ, ಬೈಂಡ್ ಮಾಡೋದು ಹೇಗೆ, ಸೊ ಆಲ್ ಆಫ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನೆಲ್ಲ ನಿಮ್ಗೆ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಕಮಿಂಗ್ ಬ್ಯಾಕ್ ಟು ಆರ್ ಸ್ಟೋರಿ, ಸೊ ದಟ್ ಈಸ್ ವೇರ್ ಐ ಕೈಂಡ್ ಆಫ್ ಗಾಟ್ ದಟ್ ಟೀಮ್ ವರ್ಕ್ ಎಕ್ಸ್ಪೀರಿಯನ್ಸ್ ಆ್ಯಸ್ ವೆಲ್. ಸೊ ನನಗೆ ಗೊತ್ತಿಲ್ಲದೇ ಐ ಹ್ಯಾಡ್ ಫಾಲೋಡ್ ಅ ಕಂಪ್ಲೀಟ್ ಸಿಸ್ಟಮ್ಯಾಟಿಕ್ ಫ್ರೇಮ್ವರ್ಕ್ ಥ್ಯಾಂಕ್ಸ್ ಟು ಚಂದನ್ ಆ್ಯಂಡ್ ಆಲ್ ಮೈ ಸೀನಿಯರ್ಸ್ ಆರ್ ಆಲ್ ಮೈ ಫ್ರೆಂಡ್ಸ್ ಹೂ ಹೆಲ್ಪ್ ಇನ್ ಮೀ ಇನ್ ದಿಸ್ ಜರ್ನಿ. ಸಿಂಪಲಾಗಿ ಹಂಗೆ ನೋಡಿ, ಫಸ್ಟ್ ಇಯರ್ಗೆ ಮುಂಚೆ ನಾನು ಒಂದು ಲ್ಯಾಂಗ್ವೇಜ್ನ ಕಲ್ತ್ಕೋತೀನಿ. ಫಸ್ಟ್ ಸೆಮ್ಮಲ್ಲಿ ಆ ಲ್ಯಾಂಗ್ವೇಜ್ನ ಚೆನ್ನಾಗಿ ಕಲ್ತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೆಕೆಂಡ್ ಸೆಮ್ಮಲ್ಲಿ ಒಂದು ಡೊಮೈನ್ನ ಚೂಸ್ ಮಾಡಿ ಅದನ್ನು ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥರ್ಡ್ ಸೆಮ್ಮಲ್ಲಿ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫೋರ್ತ್ ಸೆಮ್ಮಲ್ಲಿ ಪ್ರಾಜೆಕ್ಟ್ಸ್ನ ಜಸ್ಟ್ ನನಗೆ ಬಿಲ್ಡ್ ಮಾಡೋದಲ್ದೇ ಒಂದು ಪ್ರೊಫೆಷನಲ್ ಎನ್ವಿರಾನ್ಮೆಂಟಲ್ಲಿ ಇಂದ ಹ್ಯಾಕಥಾನ್ಸಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ಗೆ ನಾನು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ವಾಟ್ ಎಲ್ಸ್ ಈಸ್ ರಿಕ್ವೈರ್ಡ್ ಅಲ್ವಾ? ಆಫ್ಕೋರ್ಸ್ DSA ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಆಲ್ ದೀಸ್ 2 years ಹೆಲೋ ವರ್ಲ್ಡ್ ಪ್ರೋಗ್ರಾಮಿಂದ ಸ್ಟಾರ್ಟ್ ಮಾಡಿ ಅರೇ, ಸ್ಟ್ರಿಂಗ್ಸ್, ಲಿಂಕ್ ಲಿಸ್ಟ್, ರಿಕರ್ಷನ್ ಈ ಥರ ಪ್ರಾಬ್ಲಮ್ಸ್ನ ಬೈ ದ ಎಂಡ್ ಆಫ್ ಮೈ ಫೋರ್ತ್ ಸೆಮ್ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಸೊ ನನಗೆ ಗೊತ್ತಿಲ್ಲದೇ ಒಂದು ಸಿಸ್ಟಮ್ಯಾಟಿಕ್ ಪ್ರಿಪ್ರೇಷನಿಂದ ಐ ಫೆಲ್ಟ್ ಐ ವಾಸ್ ವೆರಿ ಮಚ್ ರೆಡಿ ಟು ಅಪ್ಲೈ ಫಾರ್ ಎನಿ ಜಾಬ್ಸ್ ಆರ್ ಅಪ್ಲೈ ಫಾರ್ ಸಮ್ ಇಂಟರ್ವ್ಯೂಸ್ ವಿಚ್ ಆರ್ ಹ್ಯಾಪನಿಂಗ್ ಎಟ್ ದಟ್ ಟೈಮ್. ಸೊ ಫಾರ್ಚುನೇಟ್ಲಿ ಅದೇ ಟೈಮ್ಗೆ ಕಾಲೇಜಲ್ಲಿ ಸಮ್ಮರ್ ಇಂಟರ್ನ್ಶಿಪ್ಗೆ ಅಂತ ಹೇಳಿ ಈ ಕಂಪ್ನಿ ಬರುತ್ತೆ ಆ್ಯಂಡ್ ಎವ್ರಿಥಿಂಗ್ ವಿಚ್ ಐ ಟೋಲ್ಡ್ ಪ್ರೀವಿಯಸ್ಲಿ ಫಾಲೋಡ್ ಆ್ಯಂಡ್ ಐ ವಾಸ್ ಫಾರ್ಚುನೇಟ್ ಎನಫ್ ಟು ಗೆಟ್ ದಿಸ್. ಸೊ ಇಷ್ಟು ಎಲ್ಲ ಕಂಪ್ಲೀಟ್ ಸ್ಟೋರಿ ಕೇಳಿದ್ಮೇಲೆ ಡು ಯು ಫೀಲ್ ದಟ್ ನಾನೇನೋ ಡಿಫ್ರೆಂಟಾಗಿ ಮಾಡಿದೆ ಅಥವಾ ಏನೋ ಯಾರು ಮಾಡದೇ ಇರೋ ಥರ ದಿನಕ್ಕೆ 24 ಗಂಟೆ 22 ಗಂಟೆ ಟೈಮ್ ಓದಿದೆ? ನೋ ಅಲ್ವಾ? ಸೊ ವಾಟ್ ಐ ಡಿಡ್ ವಾಸ್ ರೈಟ್ ಥಿಂಗ್ಸ್ನ ರೈಟ್ ಟೈಮಲ್ಲಿ ರೈಟ್ ಡೈರೆಕ್ಷನಲ್ಲಿ ಪ್ಲೇಸ್ ಮಾಡ್ಕೊಂಡು ಹೋದೆ ಅಷ್ಟೇ. ಸೊ ನೀವು ಅಷ್ಟೇ ಇದನ್ನೇ ಮಾಡಬೇಕಾಗಿರೋದು. ಆಲ್ದೋ ಇವಾಗ ಹೈರಿಂಗ್ ಪ್ಯಾಟರ್ನ್ಸಲ್ಲಾಗಲಿ ಅಥವಾ ಎವ್ಯಾಲ್ಯೂಯೇಷನ್ ಪ್ಯಾಟರ್ನ್ಸಲ್ಲಾಗಲಿ ಚೇಂಜಸ್ ಇರ್ಬೋದು ಡ್ಯೂ ಟು ಅನ್ಸ್ಟಾಪಬಲ್ ಬೂಮ್ ಆಫ್ AI, ಬಟ್ ಅಗೈನ್ ಎವ್ರಿಥಿಂಗ್ ವಿಚ್ ಇಸ್ ಫೌಂಡೇಶನಲ್ ರಿಮೈನ್ಸ್ ದ ಸೇಮ್. ಇವಾಗ ಲಾಜಿಕ್ ಬಿಲ್ಡಿಂಗ್ ಬೇಕೇ ಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಆಪ್ಟಿಟ್ಯೂಡ್ ಬೇಕೇ ಬೇಕು, ಬಿಲ್ಡಿಂಗ್ ಕಲ್ಚರ್ ಅಥವಾ ಬಿಲ್ಡಿಂಗ್ ಟೆಂಪರಮೆಂಟ್ ಬೇಕೇ ಬೇಕು. ಇದೆಲ್ಲ ಸೇಮ್ ಇರುವಾಗ just make sure that you are in track ಅಥವಾ just make sure you are consistently working. ಸೊ ವಿಡಿಯೋಯಿಂದ ಇಂಪಾರ್ಟೆಂಟ್ ಟೇಕ್ಅವೇಸ್ ಏನಿತ್ತು ಅಂತ ನಾನು ಆದಷ್ಟು ಹೇಳಿದ್ದೀನಿ. ನಿಮ್ಗಿನ್ನ ಏನೇನು ಟೇಕ್ಅವೇಸ್ ಬಂತು ಈ ವಿಡಿಯೋಯಿಂದ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ದಟ್ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮುಂದೆ ಇದೇ ಥರ ತುಂಬ ವೀಡಿಯೋಸ್ ಪ್ಲಾನ್ ಮಾಡಿದ್ದೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ಅಂತ ಅಷ್ಟೇ. ನಮ್ಮ ಗೋಲ್ ಸಿಂಪಲ್ ಆಯಿತಾ? ಸೊ ಕರ್ನಾಟಕದಲ್ಲಿರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನನ್ನ ಎಕ್ಸ್ಪೀರಿಯನ್ಸಿಂದ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟನ್ನ ಫ್ರೀಯಾಗಿ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ಸೊ ಅದ್ರ ಮಿಷನಲ್ಲಿ ಲೆಟ್ ದಿಸ್ ಬಿ ಅ ಸ್ಟಾರ್ಟ್. ಸೊ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನನ್ನ ಜರ್ನಿ ಅಥವಾ ಈ ವಿಡಿಯೋಯಿಂದ ನಿಮಗೆ ಸಿಕ್ಕಿದ ಟೇಕ್ಅವೇಸ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನನಗೂ ಮೋಟಿವೇಶನ್ ಬರುತ್ತೆ ಅಪ್ಲೋಡ್ ಮಾಡೋಕ್ಕೆ ಜಾಸ್ತಿ ವೀಡಿಯೋಸ್ನ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸಲ್ಲಿ ಯಾರಾದರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ದಿಸ್ ವಾಸ್ ಇಟ್ ಗೈಸ್. ನೆಕ್ಸ್ಟ್ ವಿಡಿಯೋ ಅಷ್ಟು ಬೇಗ ಸಿಗೋಣ. ಥ್ಯಾಂಕ್ ಯು, ಬಾಯ್.